ಒಳ್ಳೇದಾಯ್ತು ಬಿಡು. ಸರಿ ಸರಿ, ನಾನು ಹೇಳ್ತೀನಿ ಅಣ್ಣನ ಹತ್ರ. ಆಯ್ತು ಪ್ರೀತಿ. ಸರಿ ಆಯ್ತು, ನಾನು ಅಣ್ಣನ ಹತ್ರ ಹೇಳ್ತೀನಿ. ಆಮೇಲೆ ಟೈಮ್ ಇದ್ರೆ ಬರ್ತೀನಿ, ಆಯ್ತಾ? ಸರಿ, ಇರ್ತೀನಿ. ಯಾರು ಪ್ರೀತಿನ ಕಾಲ್ ಮಾಡಿದ್ದು? ಹೌದು ರೀ, ನಿನ್ನೆ ಅತ್ತೇನು ಮತ್ತೆ ಪ್ರೀತಿ ಯಜಮಾನ್ರು ಇಬ್ರು ಹೋಗಿದ್ರಂತೆ ಜಾತಕ ನೋಡಕ್ಕೆ ಮಗುದು. ಹೌದಾ, ಏನ್ ಹೇಳಿದ್ರಂತೆ? ಮಗು ಹುಟ್ಟಿದ ಟೈಮು ಒಳ್ಳೇದಿದೆಯಂತೆ, ಚೆನ್ನಾಗಿದೆ, ಇನ್ಮೇಲೆ ಚೆನ್ನಾಗಿರ್ತೀರ ಅಂತ ಹೇಳಿದ್ರಂತೆ. ಮತ್ತೆ ಮಗು ಜಾತಕದಲ್ಲಿ ಅವ್ರ ಮನೇಲಿ ಒಂದು ಹಸು ಸಾಕ್ಬೇಕಂತ ಹೇಳಿದಾರಂತೆ. ಹಸುನಾ? ಹೌದು ರೀ, ಒಂದು ಹಸು ಸಾಕ್ತಾ ಬಂದ್ರು ಅಂದ್ರೆ ಅವ್ರ ಮನೆಯಲ್ಲಿ ಆ ಮಗು ಬೆಳೀತಾ ಬೆಳೀತಾ ಚೆನ್ನಾಗಿರ್ತಾರಂತೆ. ಹೌದಾ? ಹೌದು ರೀ, ಆದ್ರೆ ಹಸುನ ನೀವೇ ಕೊಡ್ಸ್ಬೇಕಂತೆ. ಏನೋ ನಾನ್ ಕೊಡ್ಸದ? ರೀ, ಏನ್ರಿ ನೀವು ಕಂಜೂಸ್ ಮಾರ್ವಾಡಿ ತರ ಮಾಡ್ತಾ ಇದ್ದೀರಾ? ಹೇಳಮ್ಮ, ಹಂಗೆ ಪಪ್ಪ ಯಾವಾಗ ನೋಡಿದ್ರೇನು. ಅಲ್ಲ ರೀ, ಒಂದ್ ತಂಗಿಗೆ ಏನಾದ್ರೂ ಮಾಡೋದಕ್ಕೂ ಇಷ್ಟೊಂದು ಕಂಜೂಸ್ ಮಾಡ್ತೀರಲ್ಲ ರೀ ನೀವು. ಹೌದಮ್ಮ, ಪಪ್ಪ ಯಾವಾಗ ನೋಡಿದ್ರು ಹಂಗೆ ಮಾಡ್ತಾರೆ. ನೀವು ಸುಮ್ಮನೆ ಇರ್ಬೇಕಾಯ್ತಾ? ನಾನು ಏನ್ ಹೇಳ್ತೀನೋ ಅದನ್ನ ಮಾತ್ರ ನೀವು ಮಾಡ್ಬೇಕು. ಹೌದು ಪಪ್ಪ, ನೀವು ಸುಮ್ಮನೆ ಇರ್ಬೇಕು. ಏನಂದ್ರೂ ಅಮ್ಮ ಹೇಳಿದ್ದೆ ಕೇಳಬೇಕು. ಅಲ್ಲ ಸ್ವೀಟಿ, ಇನ್ ಅದಕ್ಕೆ ಎಷ್ಟು ದುಡ್ಡಾಗತ್ತೋ ಏನೋ. ಹೌದು, ನಾನೇ ಕೊಡ್ಸ್ಬೇಕಂತ ಯಾರು ಹೇಳಿದ್ದು? ಎಷ್ಟಾಗತ್ತೆ ಏನು ಅನ್ನೋದನ್ನ ನಾನು ಹೇಳ್ತೀನಿ, ಆಯ್ತಾ? ನೀವೇನು ಚಿಂತೆ ಮಾಡಬೇಡಿ. ಹೌದೌದು, ಅಮ್ಮ ಹೇಳ್ತಾರೆ, ನೀವೇನು ಚಿಂತೆ ಮಾಡಬೇಡಿ ಪಪ್ಪ. ಜಾತಕದಲ್ಲಿ ಮಾವನೇ ಕೊಡ್ಸ್ಬೇಕಂತ ಇದೆಯಂತೆ. ಹೌದು, ಹಂಗೆ ಇದೆ ಪಪ್ಪ, ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಇರಿ. ಅಮ್ಮ ಏನ್ ಹೇಳ್ತಾರೆ ಅದನ್ನ ಕೇಳಿ. ರೀ, ಒಂದ್ ನಿಮಿಷ ಇರು, ನೀನ್ ಹೇಳಚ್ಚು. ನಾನು ಹೇಳದ? ಏನ್ ಹೇಳದ ಪಪ್ಪ? ಅಮ್ಮ ಮಾತಾಡ್ತಾ ಇರುವಾಗ ಜೊತೆ ಜೊತೆ ಮಾತಾಡ್ತಾ ಇದ್ದಲ್ಲ ಅಚ್ಚು, ಈಗ ಮಾತಾಡು. ನಾವ್ ಏನ್ ಮಾತಾಡ್ತಿದೀವಿ ಅಂತ ಹೇಳಿ ನೋಡೋಣ. ಅದ್ಯಾರಿ ಗೊತ್ತು, ಹೋಗಿ ಪಪ್ಪ. ಏನ್ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲದೆ ಮಾತಿಗ್ ಮಾತು ಮಾತಾಡ್ತಾ ಇರೋದಲ್ಲ. ಸ್ವೀಟಿ, ನನ್ಗೆಲ್ಲ ಆಗಲ್ಲ ನೋಡು. ನಾನು ಹೀಗ್ಲೇ ಹೇಳ್ಬಿಟ್ಟೆ, ನೀನ್ ಬೇಕಾದ್ರೆ ನನ್ನ ಅಣ್ಣನ ಹತ್ರ ಹೋಗಿ ಕೇಳು. ಪಪ್ಪನಿಗೆ ಸಪೋರ್ಟ್ ಮಾಡಿ ಮಾತಾಡ್ಲಿಲ್ಲಲ್ಲ, ಅದಕ್ಕೆ ಪಪ್ಪನಿಗೆ ಸಿಟ್ಟು ಬಂದ್ಬಿಡ್ತು. ನಾನೀಗ ಪಪ್ಪನಿಗೆ ಸಪೋರ್ಟ್ ಮಾಡ್ತೀನಪ್ಪ. ಹೌದೌದು, ಪಪ್ಪ ಹೇಳಕ್ ಸರಿನೇ, ಪಪ್ಪನಿಗೆಲ್ಲ ಆಗಲ್ಲ ಅಮ್ಮ. ನೋಡಿ, ನಿಮ್ ತಂಗಿ ಚೆನ್ನಾಗಿರ್ಬೇಕಂತ ಅನ್ಕೊಳ್ತೀರಾ ಇಲ್ವಾ? ಅವಳೆಲ್ಲ ಚೆನ್ನಾಗಿರ್ತಾಳೆ ಸ್ವೀಟಿ, ನೀನ್ ಇದನ್ನೆಲ್ಲ ತಲೆಯಲ್ಲಿ ಹಾಕೊಂಡು ಟೆನ್ಷನ್ ಮಾಡ್ಕೊಂಬೇಡ, ಆಯ್ತಾ? ನೀನ್ ಸುಮ್ನೆ ಇರು. ಅದ್ಯಾರದು ಜಾತಕ ನೋಡಿದವರು ಇದೆಲ್ಲ ಸುಳ್ಳು, ಇದನ್ನೆಲ್ಲ ನಂಬೇಡಿ. ಹೌದೌದು, ಪಪ್ಪ ಹೇಳಕ್ ಸರಿನೇ, ಇದೆಲ್ಲ ಸುಳ್ಳು, ಇದೆಲ್ಲ ನಂಬೇಡಿ ಅಮ್ಮ. ರೀ, ನೀವೀಗ ಏನು ಮಾತಾಡ್ಬಾರ್ದಾಯ್ತಾ? ನಾನು ಲಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನೀವು ದುಡ್ಡು ಕೊಡ್ಬೇಕಾಯ್ತಾ? ನಾನು ಹೋಗಿ ಹಸು ಎಲ್ಲಿದೆ ಅಂತ ನೋಡ್ತೀನಿ, ಎಷ್ಟು ಅಮೌಂಟ್ ಅಂತ ಹೇಳ್ತೀನಿ, ನೀವು ಕೊಡ್ಲೇಬೇಕು. ನೀವೇನು ಮಾತಾಡಬೇಡಿ. ನನ್ನ ಹತ್ರ ದುಡ್ಡಿಲ್ಲ, ಮೊದಲೇ ಸಾಲ ಇದೆ ನನಗೆ, ನನ್ಗಾಗೋದಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ ನೋಡು. ಹೌದೌದು, ಪಪ್ಪ ಹೇಳ ಸರಿನೇ, ಪಪ್ಪ ಹತ್ರ ದುಡ್ಡಿಲ್ಲ ಅಮ್ಮ, ನೀವು ಕೇಳಬೇಡಿ, ಸುಮ್ಮನಿರಿ. ಅಮ್ಮ ಈಗ ತಿರುಗ್ಬಿಟ್ರು. ಅಮ್ಮ ಮುಖ ನೋಡಿದ್ರೆ ಸಿಟ್ಟಾಗಿದ್ದಾರೆ ಅಷ್ಟೇ. ಈಗ ಏನ್ ಹೇಳ್ತಾರೋ ಗೊತ್ತಿಲ್ಲ. ಮಾತಾಡಚ್ಚು. ಏನ್ ಮಾತಾಡದಮ್ಮ? ಏನ್ ಮಾತಾಡೋದು? ನಾವಿಬ್ರು ಮಾತಾಡ್ತಾ ಇರುವಾಗ ಮಧ್ಯೆ ಮಧ್ಯೆ ಮಾತಾಡ್ತಾ ಇದ್ದಲ್ಲ, ಈಗ ಮಾತಾಡು. ನಾವ್ ಏನ್ ಮಾತಾಡ್ತಾ ಇದೀವಿ ಅಂತ ನಿನ್ಗೆ ಗೊತ್ತಾ? ಅದ್ಯಾರಿ ಗೊತ್ತು, ಹೋಗಮ್ಮ. ಅಮ್ಮ, ಕೈ ಕೆಳಗಿಳಿಸಮ್ಮ, ಕೈ ನೋವಾಗತ್ತೆ ಪಾಪ. ನೀವು ಕೈನ ಕೆಳಗಿಳಿಸಕ್ಕೆ ಎತ್ತಿಲ್ಲ, ನಾನು ನಿನ್ನ ಕಪಾಳಕ್ಕೆ ಕೊಡೋಣ ಅಂತ ಇಟ್ಟಿದ್ದೀನಿ. ಅದ್ ಗೊತ್ತಾಯ್ತಮ್ಮ, ಅದಕ್ಕೆ ಕೈ ಕೆಳಗಿಳಿಸಿ ಅಂತ ಹೇಳಿದ್ದು. ಏನ್ ಮಾತಾಡ್ತಾ ಇದಾರೆ, ಏನು ಎತ್ತ ಅನ್ನೋದು ಏನಿಲ್ಲ, ಮಧ್ಯ ಬಂದ್ ನಿಂತ್ಕೊಂಡು ಮಾತಾಡೋದು. ಏನಂತಾನೆ ಇಲ್ಲ ಮಾತಾಡೋದು ಅಷ್ಟೇ ಅಲ್ಲ ನಿಂದಲ್ಲ. ಏನಂತ ಸ್ವಲ್ಪ ಹೇಳಿ, ನಮಗೂ ಗೊತ್ತಾಗತ್ತೆ. ನೀವೇನು ಹೇಳೋದಿಲ್ಲ, ನೀವೇ ಇಷ್ಟಕ್ಕೆ ಮಾತಾಡ್ತಾ ಇದ್ದೀರಾ. ಹೌದು, ಇವಳಂಗೆ ದೊಡ್ಡ ಮನುಷ್ಯ, ಇವಳನ್ನ ಪಕ್ಕದಲ್ಲಿ ಕೂಸ್ಕೊಂಡು ಇವಳ ಹತ್ರ ಎಲ್ಲ ಹೇಳ್ಬೇಕು. ಹೋಗು, ಸಾಕು ಸಾಕು, ನಿಲ್ಲಿಸಿ ಅಮ್ಮ, ಇನ್ನೇನು ಹೇಳ್ಬೇಡಿ. ಇನ್ನೇನು ಹೇಳ್ತೀರಾ? ಹೋಗು, ಬುಕ್ ತೆಗಿ, ಓದು, ಹೋಮ್ವರ್ಕ್ ಮಾಡು. ಇಷ್ಟಾನೇ ನೀವು ಹೇಳ್ತೀರಾ, ಅದನ್ನ ನಾನೇ ಮಾಡ್ತೀನಿ. ಏನ್ ಹೇಳ್ತೀರ ಅಂತ ಗೊತ್ತಾಯ್ತಲ್ಲ, ಹೋಗ್ ಮಗ್ಲಿಲ್ಲ. ಹೋಗ್ತೀನಿ. ನಮಗೆ ಈ ಮನೇಲಿ ಮರ್ಯಾದಿನೇ ಇಲ್ಲ. ಈಗ ನೀವು ನಾನು ಹೇಳ್ದಂಗೆ ದುಡ್ಡು ಕೊಡ್ತೀರೋ ಇಲ್ವೋ? ಅಮ್ಮ ತಾಯಿ, ಇನ್ನ ನಿನ್ ಮನೆ ಒಳಗೆ ಯಕ್ಷಗಾನ ಆಡ್ಬೇಡ. ನೀನ್ ಕೇಳಿದ ದುಡ್ಡು ನಾನು ಕೊಡ್ತೀನಿ, ಆಯ್ತಾ? ಬಿಡು, ನನ್ ಕೆಲ್ಸ ಟೈಮ್ ಆಯ್ತು, ನಾನು ಹೋಗ್ಬೇಕು. ಸರಿ ಆಯ್ತು, ನಾನು ಮಧ್ಯಾಹ್ನ ಹೋಗಿ ಎಲ್ಲಂತ ನೋಡಿ ಹುಡುಕಿ ಹೇಳ್ತೀನಿ ನಿಮಗೆ. ನೀವು ದುಡ್ಡು ಕಳಿಸಿ ನನಗೆ. ಸರಿ ಆಯ್ತು, ಬರ್ತೀನಿ. ಅಮ್ಮ, ಏನಮ್ಮ? ಶುರು ಆಯ್ತು ಇವಳ್ದು. ಏನನು ಅಮ್ಮ? ಹಸು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಏನ್ ಹಸು ಅಮ್ಮ? ಯಾಕಮ್ಮ ಪಪ್ಪ ಇಷ್ಟು ಬೇಗ ಆಫೀಸಿಗೆ ಹೋಗ್ತಾ ಇದ್ದಾರೆ? ಪಪ್ಪನಿಗೆ ಆಫೀಸಲ್ಲಿ ಏನೋ ಕೆಲಸ ಇದೆಯಂತೆ, ಅದಕ್ಕೆ ಬೇಗ ಹೋಗ್ತಾ ಇದ್ದಾರನು. ಹಸು ಅಂತ ಹೇಳಿದ್ರಲ್ಲ, ಅದೇನಮ್ಮ? ಅದು ಪ್ರೀತಿ ಅತ್ತೆಗೆ ಪಾಪು ಹುಟ್ಟಿದೆಯಲ್ಲ, ಆ ಪಾಪು ಜಾತಕದಲ್ಲಿ ಅವ್ರ ಮನೇಲಿ ಒಂದು ಹಸು ಸಾಕ್ಬೇಕಂತೆ, ಅದನ್ನೇ ಹೇಳ್ತಾ ಇದ್ದೆ ಪಪ್ಪನ ಹತ್ರ. ಹೌದಮ್ಮ, ಹಂಗಂದ್ರೆ ಅವ್ರ ಮನೇಲಿ ಹಸು ಸಾಕ್ತಾರಮ್ಮ? ಹೌದನು, ನಾವೇ ಕೊಡಿಸ್ಬೇಕಾ ಹಸುನ? ನಾನು ಮಧ್ಯಾಹ್ನ ಹೋಗಿ ಎಲ್ಲಂತ ನೋಡ್ಬೇಕು. ಅಯ್ಯೋ, ಏನಚ್ಚು, ಯಾಕೆ ಅಳ್ತಾ ಇದೆಯಾ? ನಾನೇನಾದ್ರೂ ನಿನ್ನನ್ನು ಹೊಡೆದ್ನಾ? ನೀವು ಹೊಡೆಯೋದೇ ಬೇಕಾಗಿಲ್ಲ ಅಮ್ಮ. ನೀವು ಮಾತಾಡಿದ ಮಾತಿದೆಯಲ್ಲ, ಅದು ನನ್ನ ಕಪಾಳಕ್ಕೆ ಪಟ 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 ಅಂತ ಹೊಡೆದಂಗೆ ಇತ್ತು. ಇನ್ಯಾಕಮ್ಮ ನೀವು ಹೊಡೆಯೋದು? ಅಯ್ಯೋ, ನನ್ನ ಮಗಳಿಗೆ ಅಷ್ಟೊಂದು ಮಾತಾಡ್ಬಿಟ್ನಾ ನಾನು? ಮತ್ತಿಲ್ವಾ? ನಾನು ಹಂಗೆ ತಾನೇ ಕೇಳಿದ್ದು. ಅಕ್ಕ ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇದ್ದೀರಾ, ನನ್ಗೇನು ಹೇಳೋದಿಲ್ಲ. ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿಮಗೆ. ಅಯ್ಯೋ, ಹಂಗಲ್ಲ ಏನಿಲ್ಲ
ಅಚ್ಚು, ನೀನ್ ಆ ತರ ಎಲ್ಲ ಏನು ತಿಳ್ಕೊಬೇಡ. ನೀನ್ ಬಂದ್ ಆ ತರ ಕೇಳ್ದ. ಸುಮ್ನೆ ನಾವು ಮಾತಾಡ್ತಾ ಇರುವಾಗ ಮಧ್ಯೆ ಮಧ್ಯೆ ಮಾತಾಡ್ತಾ ಇದ್ದೆ, ಏನಂತಾನೆ ಅರ್ಥ ಇಲ್ಲದೆ ಮಾತಾಡ್ತಾ ಇದ್ದೆ, ಅದಕ್ಕೆ ನಾನು ಬೈದಿದ್ ನಿನ್ನ. ಇಲ್ಲ ಹಂಗೆಲ್ಲ ಏನಿಲ್ಲ, ನೀವು ಬೇಕಂತಾನೆ ಬೈದಿದ್ ನನ್ನ. ನೀವ್ ಅಕ್ಕನ್ ಮಾತ್ರ ಪ್ರೀತಿ ಮಾಡ್ತೀರಾ, ನನ್ ಮೇಲೆ ನಿಮಗೆ ಪ್ರೀತಿನೇ ಇಲ್ಲ. ಹಂಗೆಲ್ಲ ಏನಿಲ್ಲ ಅಚ್ಚು. ಸರಿ ಮಾತಾಡ್ತಾ ಇದ್ರೆ ಟೈಮ್ ಆಗತ್ತೆ, ನಡಿ ನಡಿ ಸ್ಕೂಲಿಗೆ ಹೊರಡ್ಬೇಕು, ಲೇಟ್ ಆಗ್ತಾ ಇದೆ. ಇಲ್ಲ ಅಮ್ಮ, ಈಗ ನನಗೆ ಗೊತ್ತಾಗ್ಲೇಬೇಕು, ನೀವ್ ಯಾಕೆ ನನ್ನ ಮೇಲೆ ಪ್ರೀತಿನೇ ತೋರ್ಸಲ್ಲ? ಅಯ್ಯೋ ನನ್ ಮುದ್ದಾದ ಅಚ್ಚು, ನನ್ ಪ್ರೀತಿ ಅಚ್ಚು, ಯಾಕೆ ನೀನ್ ಹತ್ರ ಅನ್ಕೊಳ್ತೀಯಾ? ನೀನಂದ್ರೆ ನನಗೆ ಭಾರಿ ಇಷ್ಟ ಆಯ್ತಾ. ನೀನೇನು ಟೆನ್ಷನ್ ಮಾಡ್ಕೊಬೇಡ, ಸಂಜೆ ಬಾ, ನಿನ್ಗೆ ಏನಾದ್ರೂ ಮಾಡ್ಕೊಡ್ತೀರಮ್ಮ ಆಯ್ತಾ. ಹೋಗ್ ನಡಿ, ರೆಡಿ ಆಗೋ, ಸ್ಕೂಲಿಗೆ ಲೇಟ್ ಆಗ್ತಾ ಇದೆ. ಹಂಗಂತ ಹೇಳಿದ್ರೆ, ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳಿದ್ರೆ ಸರಿ ಆಯ್ತು. ಇವತ್ತು ನೀವೆಲ್ಲ ಹೋಗ್ತಾ ಇದ್ದೀರಲ್ಲ, ನಾನು ನಿಮ್ಮ ಒಟ್ಟಿಗೆ ಬರ್ತೀನಿ. ನಾನು ಇವತ್ತು ಸ್ಕೂಲಿಗೆ ಹೋಗಲ್ಲ. ಅಚ್ಚು, ಈ ತರ ಎಲ್ಲ ನೀನು ಸ್ಕೂಲಿಗೆ ಆಬ್ಸೆಂಟ್ ಆಗ್ಬಾರ್ದು, ನಾನು ಮೊದ್ಲೇ ಹೇಳಿದೀನಿ. ಈಗ ನೀನ್ ಸ್ಕೂಲಿಗೆ ಕರೆಕ್ಟ್ ಆಗಿ ಹೋಗು, ನಿನ್ಗೆ ಏನ್ ಬೇಕೋ ಅದನ್ನೆಲ್ಲ ನಾನು ಕೊಡಿಸ್ತೀನಿ. ನೀನ್ ಸಂಜೆ ಬಾ, ನಿನಗೆ ಏನ್ ಬೇಕೋ ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ ಆಯ್ತಾ. ನೀನೇನು ಟೆನ್ಷನ್ ಮಾಡ್ಕೊಬೇಡ, ನಿನ್ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ ಆಯ್ತಾ. ನೀನೀಗ ಸ್ಕೂಲಿಗೆ ಹೋಗ್ಲೇಬೇಕು. ಏನು ಯಾಕಂಗ್ ನೋಡ್ತಿದ್ಯಾ? ನಾಟಕದ ಮಳ್ಳಿ. ನಾನ್ ನಾಟಕದ ಮಳ್ಳಿನಾ? ಹೋಗೆ ಕುಳ್ಳಿ. ಈಗ ಸ್ಕೂಲಿಗೆ ಹೋಗ್ಬೇಕಂತೆ, ಅಮ್ಮ ಎಲ್ಗೋ ಹೋಗ್ತಾ ಇದ್ದಾರೆ, ನಾನು ಹೋಗ್ಬೇಕು, ತುಂಬಾ ಆಸೆ ಆಗ್ತಾ ಇದೆ. ಅಯ್ಯೋ ಏನಾಯ್ತಚ್ಚು? ಅಮ್ಮ ಹೆದರ್ಕೊಂಡು ಕೇಳೋದ್ ನೋಡಿದ್ರೆ ನನ್ಗೆ ಏನೋ ಆಗ್ಬಿಟ್ಟು ಅಂತ ಅಂದ್ಬಿಟ್ಟು ಅವರು ನಂಬ್ಕೊಂಡ್ಬಿಟ್ರು. ಅಮ್ಮ ಅಮ್ಮ ನನ್ಗೆ ತಲೆ ನೋವ್ತಾ ಇದೆ, ಅಮ್ಮ ತಲೆ ನೋವ್ತಾ ಇದೆ. ಏನು ತಲೆ ನೋವ್ತಾ ಇದೆಯಾ? ಏನಚ್ಚು ಸಡನ್ ಆಗಿ ಹಿಂಗೆ ಹೇಳ್ತಾ ಇದೆಯಾ? ಹೌದಮ್ಮ, ನಂಗೆ ತುಂಬಾ ತಲೆ ನೋವ್ತಾ ಇದೆ ಅಮ್ಮ. ಅಮ್ಮ ಅವಳು ಸುಳ್ಳು ಹೇಳ್ತಾ ಇದ್ದಾಳಮ್ಮ, ನಂಬೇಡಿ ನೀವು. ಅವಳು ಸ್ಕೂಲಿಗೆ ಹೋಗೋದಕ್ಕೆ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ, ನೀವು ಚೆನ್ನಾಗಿ ನೋಡಿ. ಅವಳು ತಲೆ ನೋವ್ತಾ ಇದೆ ಅಂತ ಅಂದ್ಬಿಟ್ಟು ಹೊಟ್ಟೆ ಇಟ್ಕೊಂಡಿದ್ದಾಳೆ. ಇವಳೊಬ್ಳು ಸಾಕು ಎಲ್ಲ ಹಾಳು ಮಾಡೋದಕ್ಕೆ. ಹೌದು, ಅವಳು ಹೇಳೋದು ಸರಿನೇ, ನಮಗೆ ತಲೆನೋವು ಅಂತ ಅಂದ್ಬಿಟ್ಟು ನಾವ್ಯಾಕೆ ಹೊಟ್ಟೆ ಇಟ್ಕೊಂಡಿರೋದು? ಅಪ್ಪ ತಲೆನೋವು ತಡೆಯಕ್ಕಾಗ್ತಾ ಇಲ್ಲ. ಈಗಷ್ಟೇ ಹೊಟ್ಟೆ ಇಟ್ಕೊಂಡಿದ್ಲು, ಅಷ್ಟು ಬೇಗ ಈಗ ತಲೆ ಇಟ್ಕೊಂಡಿದ್ದಾಳೆ. ಇವಳು ಮಾತು ನಂಬೇಡಿ ಅಮ್ಮ, ಇವಳು ಸ್ಕೂಲಿಗೆ ಹೋಗೋದಕ್ಕೆ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ. ನನ್ನನ್ನೇ ಹೊಡಿತಾ ಇದೀಯಾ? ನನ್ನನ್ನೇ ಹೊಡಿತೀಯ ನೀನು? ಈಗ ಸೈಲೆಂಟ್ ಆಗಿ ಇರ್ಲಿಲ್ಲ, ಇಬ್ಬರಿಗೂ ಹೊಡ್ತಾ ಬೀಳತ್ತೆ ನೋಡಿ. ಅಮ್ಮ ತಲೆ ನೋವ್ತಾ ಇದೆ ಅಮ್ಮ, ಪ್ಲೀಸ್ ಅಮ್ಮ, ನಾನು ಸ್ಕೂಲಿಗೆ ಹೋಗಲ್ಲ ಅಮ್ಮ. ಅಚ್ಚು, ನನಗೆ ಗೊತ್ತು ನಿನಗೆ ನಿಜವಾಗ್ಲೂ ತಲೆ ನೋವು ಇಲ್ಲ, ಸುಮ್ಮನೆ ಸ್ಕೂಲಿಗೆ ಹೋಗ್ಬಿಟ್ರೆ ಆಯ್ತು, ಇಲ್ಲಾಂದ್ರೆ ನೋಡು ದೇವರು ನಿನಗೆ ಶಿಕ್ಷೆ ಕೊಡ್ತಾನೆ. ಅಯ್ಯೋ ಅಮ್ಮ, ಪ್ರಾಮಿಸ್, ನನಗೆ ನಿಜವಾಗ್ಲೂ ತಲೆ ನೋವ್ತಾ ಇದೆ ಅಮ್ಮ. ಏನೋ ಆ ದೇವರಿಗೆ ಗೊತ್ತು ನೀನು ನಿಜವಾಗ್ಲೂ ತಲೆ ನೋವ್ತಾ ಇದೀಯಾ ಇಲ್ವಾ, ನನಗೇನು ಅರ್ಥ ಆಗ್ತಾ ಇಲ್ಲ. ಸರಿ ಆಯ್ತು ಬಿಡು, ಅಕ್ಕನ್ಗಾದ್ರೂ ಹೋಗಿ ರೆಡಿ ಮಾಡ್ತೀನಿ ನಾನು ಸ್ಕೂಲಿಗೆ. ಅಮ್ಮ ನೀವು ಮಧ್ಯಾಹ್ನ ಎಷ್ಟೊತ್ತಿಗೆ ಹೋಗ್ತೀರಾ ಹೊರಗಡೆ? ಮಧ್ಯಾಹ್ನ ಒಂದು 12 ಗಂಟೆ ಸುಮಾರಿಗೆ ಹೋಗ್ತೀನಿ ಆಯ್ತಾ. ನೀನ್ ಮನೇಲೇ ಇರೋ, ನಿನಗೆ ತಲೆ ನೋವಲ್ಲ. ಅಮ್ಮ ಇಲ್ಲಿಗೆ ಯಾಕೆ ಬಂದ್ವಮ್ಮ? ಇಲ್ಲಿ ಹಸು ಇದೆ ಅಂತ ಹೇಳಿದ್ರಚ್ಚು, ಅದಕ್ಕೆ ನೋಡೋಣ ಅಂತ ಬಂದೆ. ಹೌದಮ್ಮ, ಯಾರಿಗಮ್ಮ? ಪ್ರೀತಿ ಅತ್ತೆಗ? ಹೌದಚ್ಚು. ಹೌದಮ್ಮ. ಅಮ್ಮ ಎಷ್ಟೊತ್ತಾಗತ್ತಮ್ಮ? ಮನೆಗೆ ಬೇಗ ಹೋಗೋಣಮ್ಮ. ಅಮ್ಮ ಇವತ್ತು ಟಿವಿಯಲ್ಲಿ ಹೊಸ ಮೂವಿ ಹಾಕ್ತೀನಂತ ತೋರಿಸ್ತಾ ಇದ್ರಮ್ಮ. ಇದಕ್ಕೆ ನಾನು ಹೇಳಿದ್ದು ನಿಮ್ ಮನೆಯಲ್ಲೇ ಇರು ಅಂತ ಅಂದ್ಬಿಟ್ಟು. ನೀವು ಹೊರಗಡೆ ಬಂದು ಏನಾದ್ರೂ ತಿಂತೀರಾ? ಅದಕ್ಕೆ ನಾನು ನಿಮ್ಮಕ್ಕೆ ಬಂದೆ. ಏನ್ ತಿನ್ನೋದಚ್ಚು ಹೊರಗಡೆ ಬಂದು? ನಾನು ಏನ್ ಕೆಲ್ಸಕ್ಕೆ ಬಂದಿದ್ದೀನಿ? ಇಲ್ಲಿ ತಿನ್ನಕ್ ಬಂದಿದ್ದೀನಾ? ನೀನ್ ಏನ್ ಹೇಳ್ಬಿಟ್ಟು ಇವತ್ತು ಮನೇಲಿ ಕುತ್ಕೊಂಡೆ ರಜೆ ಹಾಕ್ಬಿಟ್ಟು ತಲೆನೋವು ಅಂತ ಹೇಳ್ಬಿಟ್ಟು ನನ್ನೊಟ್ಟಿಗೆ ಬಂದು ಜಾಲಿ ತಿರ್ಗೋದು ಇಲ್ದೆ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದೀಯಾ? ಯಾವ ಕೆಲ್ಸಕ್ಕೆ ಬಂದಿದೀವಿ ಅಂತ ಇಲ್ವಾ? ಅಯ್ಯೋ ಅಮ್ಮ ತಲೆನೋವು, ಅದಕ್ಕೆ ಅಮ್ಮ ಇವತ್ತು ರಜೆ ಹಾಕಿದ್ ನಾನು ಮರ್ತೋಗ್ಬಿಟ್ಟು. ಮರ್ತೋಗತ್ತಚ್ಚು ನಿನಗೆ? ನಿಜವಾದ ತಲೆನೋವಾಗಿದ್ರೆ ಮರ್ತೋಗ್ತಾ ಇತ್ತ ನಿನಗೆ? ಎಷ್ಟು ನಾಟಕ ಮಾಡ್ತೀನಿ ನೀನು. ಈ ತರ ಸುಳ್ಳು ಹೇಳಿ ರಜೆ ಹಾಕೊಂಡು ಮನೇಲಿರೋದು ಸರಿ ಇಲ್ಲ ಅಚ್ಚು. ಒಂದೇ ತರ ಇರಲ್ಲ ನೋಡು, ಯಾವತ್ತಾರ ಒಂದಿನ ನಿನಗೆ ದೇವ್ರು ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಸರಿ ಸರಿ ಆಯ್ತು, ನಿನ್ ಬಾಯಿನ ಹಂಗೆ ಇಟ್ಕೊಂಡಿರ್ಬೇಡ, ಸೊಳ್ಳೆ ಹೋಗ್ಬಿಡತ್ತೆ ಬಾಯಿ ಒಳಗೆ ಆಯ್ತಾ. ಬಾಯಿ ಮುಚ್ಚು. ಇಲ್ಲಿ ಯಾರೋ ಒಬ್ರು ಮನೆ ಹೇಳಿದ್ರು, ಅವ್ರ ಮನೆ ಎಲ್ಲಿ ಅಂತ ನೋಡ್ಕೊಂಬರ್ತೀನಿ, ಇಲ್ಲೇ ಕುತ್ಕೊಂಡಿರಾಯ್ತಾ. ನಾವ್ ಮಾಡಿದ ನಾಟಕ ಅಂತ ಹೆಂಗ್ ಗೊತ್ತಾಗುತ್ತೆ ಇವರಿಗೆಲ್ಲ? ಏನೋ ಒಂದು, ನಾವ್ ಇಲ್ಲಿಂದ ಮನೆಗೆ ಹೋಗಷ್ಟಲ್ಲಿ ಐಸ್ ಕ್ರೀಮು ಜ್ಯೂಸು ಎಲ್ಲ ತಗೊಂಡು ತಿನ್ಬಿಡ್ಬೇಕು. ಏನ್ ಮಾಡೋಣ, ತುಂಬಾ ಬೋರ್ ಹೊಡಿತಾ ಇದೆ. ಅಕ್ಲಕ್ ಟಕ್ಲಕ್ ಬುಳು ಬುಳು ಜಮ್. ಹೇಳಿ ಬಾರ್ಬಿ, ನನ್ನಿಂದ ಏನಾದ್ರೂ ಸಹಾಯ ಬೇಕಾ ನಿಂಗೆ? ಸಹಾಯ ಎಲ್ಲ ಏನು ಬೇಡ. ಅಲ್ಲ, ತುಂಬಾ ದಿನ ಆಯ್ತು ನಿನ್ನ ನೋಡಿ, ಅದಕ್ಕೆ ಸ್ವಲ್ಪ ಮಾತಾಡೋಣ ಅಂತ ಕರೆದೆ. ಹೌದಾ ಬಾರ್ಬಿ, ಸರಿ ಮಾತಾಡಿ. ಅಚ್ಚು ಏನ್ ಮಾಡ್ತಾ ಇದ್ದಾಳೆ ಇಲ್ಲಿ? ಸ್ಕೂಲಿಗೆ ಬರ್ದೆ? ಅಚ್ಚು ಏ ಜಿನ್, ಏನ್ ನೀನು ನಮ್ ಟೀಚರ್ ವಾಯ್ಸ್ ತರ ಮಾತಾಡ್ತಾ ಇದ್ಯಾ? ಬಾರ್ಬಿ ಬಾರ್ಬಿ, ನಿಜವಾಗ್ಲೂ ನಿನ್ ಟೀಚರ್ ಹಿಂಗಡೆ ನಿಂತ್ಕೊಂಡಿದ್ದಾನೆ ನೋಡಿ. ಸಾಕು ನಿನ್ ನಾಟಕ ಅಲ್ಲ. ನಮ್ ಟೀಚರ್ ಬಂದ್ರು ಅಂತ ಹೇಳಿದ ತಕ್ಷಣ ನಾನು ಎದುರ್ಕೊಳ್ತೀನಾ? ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಏ ಅಚ್ಚು, ಏ ಜಿನ್, ನಿಜವಾಗ್ಲೂ ನೀನ್ ನಮ್ ಟೀಚರ್ ತರನೇ ಮಾತಾಡ್ತಾ ಇದೀಯ ಗೊತ್ತಾ? ಅಯ್ಯೋ ಬಾರ್ಬಿ, ನನ್ ಮಾತೊಂದ್ಸಲ ಕೇಳಿ, ಸ್ವಲ್ಪ ಹಿಂಗಡೆ ತಿರುಗಿ ನೋಡಿ, ನಿಜವಾಗ್ಲೂ ನಿಮ್ ಟೀಚರೇ ನಿಂತ್ಕೊಂಡಿದ್ದಾರೆ.
ಇವಳೇನು ಒಬ್ಬೊಬ್ಳೆ ಮಾತಾಡ್ಕೊಳ್ತಾ ಇದ್ದಾಳೆ. ಏಯ್ ಅಚ್ಚು, ಅದು ನಾನ್ ಕೇಳ್ಬೇಕಚ್ಚು ನಿನ್ನ ಹತ್ರ. ಇಲ್ಲೇನ್ ಮಾಡ್ತಾ ಇದ್ಯಾ ನೀನು? ಯಾಕೆ ಇವತ್ ಸ್ಕೂಲಿಗೆ ಬರ್ಲಿಲ್ಲ? ಕ್ಲಾಸೇ ಫುಲ್ಲು ಸೈಲೆಂಟ್ ಆಗಿತ್ತು ನೀನ್ ಬರ್ದೇ ಇರೋದ್ರಿಂದ. ಗೊತ್ತಾ ಯಾಕೆ ಬರ್ಲಿಲ್ಲ? ಓ ಕಾಲುವಾ? ಯಾವ ಕಾಲು? ಈ ಕಾಲು ಮ್ಯಾಮ್. ಓ ಈ ಕಾಲ? ಯಾವ ಕಾಲಚ್ಚು? ನಿಜವಾಗ್ಲೂ ಕಾಲು ನೋವಾ ಇಲ್ಲ ಸುಳ್ಳು ಹೇಳ್ತಾ ಇದ್ಯಾ? ಹೌದು, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಅದು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ನನಗೆ ಗೊತ್ತಿಲ್ಲಲ್ಲ. ಇದು ಮ್ಯಾಮ್ ಏನ್ ಗೊತ್ತಾ, ನನಗೆ ಕಾಲು ನೋವಲ್ಲ, ಅದಕ್ಕೆ ಹಾಸ್ಪಿಟಲ್ಗೆ ಬಂದ್ವಿ ಡಾಕ್ಟರ್ ಹತ್ರ. ಹೌದಾ, ಡಾಕ್ಟರ್ ಹತ್ರ? ಡಾಕ್ಟರ್ ಹತ್ರ ಹೋಗಾಯ್ತಾ ಇಲ್ಲ ಹೋಗ್ಬೇಕಾ? ಹೋಗಾಯ್ತು. ಇಲ್ಲ ಹೋಗ್ಬೇಕು. ಇನ್ನು ಹೋಗಿ ಆಮೇಲೆ ಮನೆಗೆ ಹೋಗೋದು. ಹೌದಾ, ನಿಮ್ಮಮ್ಮ ಎಲ್ಲಿ? ನೀನ್ ಮಾತ್ರ ಇಲ್ಲಿ ನಿಂತ್ಕೊಂಡಿದ್ಯಾ? ಅಮ್ಮನಿಗೆ ದನ ಬೇಕಂತೆ, ಅದಕ್ಕೆ ದುಡ್ಡು ಕೊಟ್ಟು ತರಕ್ ಹೋಗಿದ್ದಾರೆ. ಏನು ದನನಾ? ಹಸು? ಹೌದು ಮ್ಯಾಮ್. ಕಾಲ್ ನೋವು ಹಾಸ್ಪಿಟ್ಲಿಗೆ ಬಂದೆ ಅಂತ ಹೇಳ್ದೆ? ಹೌದು ಮ್ಯಾಮ್, ಕಾಲ್ ನೋವು ಅಂತ ಬಂದಿದ್ದು ಹಾಸ್ಪಿಟ್ಲಿಗೆ. ಅಮ್ಮನಿಗೆ ಹಸು ಬೇಕಂತ ಅವ್ರು ಹೋಗಿದ್ದಾರೆ. ಅದು ಸಿಕ್ಕಿದ್ಮೇಲೆ ನಾನು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ. ಏನೋ ನೀನ್ ಹೇಳ್ತಾ ಇರೋದು ನಂಬಕ್ಕೆ ಆಗ್ತಾ ಇಲ್ಲ. ನೀವ್ ಯಾಕೆ ಸ್ಕೂಲಿಗೆ ಹೋಗ್ಲಿಲ್ವಾ? ನಾನಾ ಸ್ಕೂಲಿಗೆ ಹೋಗಿದ್ದೆ ಅಚ್ಚು, ಕ್ಲಾಸ್ ಮಾಡ್ತಾ ಇದ್ದೆ. ಆಗ ಫೋನ್ ಬಂತು ಮನೆಯಿಂದ, ನಿಮ್ ಮನೇಲಿರೋ ನಾಯಿಗೆ ಹುಷಾರಿಲ್ಲ, ಸ್ವಲ್ಪ ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ. ಅದಕ್ಕೆ ನಾನು ಹಾಫ್ ಡೇ ರಜಾ ಹಾಕ್ಬಿಟ್ಟು ಬಂದ್ಬಿಟ್ಟೆ ಅಚ್ಚು. ಯಾವ ನಾಯಿ ಮ್ಯಾಮ್? ಈ ನಾಯಿನಾ? ಹೌದಚ್ಚು, ನಾಯಿ ಅಂತ ಕರಿಬೇಡ, ಅದಕ್ಕೊಂದು ಹೆಸರಿದೆ, ಆ ಹೆಸರಿಟ್ಟೆ ಕರಿ ಆಯ್ತಾ? ಏನ್ ಹೆಸರು ಮ್ಯಾಮ್? ಶ್ರೀದೇವಿ. ಮ್ಯಾಮ್ ಮನುಷ್ಯರಿಗೆ ಹೆಸರಿಟ್ಟಿದ್ದೀರಾ ಮ್ಯಾಮ್? ಹೌದಚ್ಚು. ಏ ನಾಯಿ, ನಿಂಗಲ್ಲ ಹೆಸರು ಶ್ರೀದೇವಿ. ನೀನ್ ಶ್ರೀದೇವಿ ಅಲ್ಲ ಮೂದೇವಿ. ನಾನು ಎಷ್ಟು ಚೆನ್ನಾಗಿ ಹೊರಗಡೆ ಬಂದು ಜಾಲಿಯಾಗಿದ್ದೆ. ಹೆಂಗೋ ನನ್ನನ್ನ ಟೀಚರ್ ಹತ್ರ ಸಿಕ್ಕಾಕ್ಸ್ಬಿಟ್ಟಲ್ಲ. ಎಲ್ಲ ನಿನ್ನಿಂದ. ನಿನ್ಗೆ ಇವತ್ತೇ ಹುಷಾರಿಲ್ದೆ ಆಗ್ಬೇಕಾ? ಚೆನ್ನಾಗಿ ನೋಡ್ತಾ ಇದ್ಯಾ? ಏನಿಲ್ಲ ಮ್ಯಾಮ್, ಏನಿಲ್ಲ. ಸರಿ, ಅದೇನದು ಕೈಯಲ್ಲಿ ಕೊಡಿಲಿ, ಚೆನ್ನಾಗಿದೆ, ಸ್ವಲ್ಪ ನೋಡ್ಕೊಡ್ತೀನಿ. ಅದು ಮ್ಯಾಮ್ ಏನ್ ಗೊತ್ತಾ ನಿಮ್ಗೆ, ಇದು ಆಟ ಆಡೋದು ಮ್ಯಾಮ್, ಸಣ್ಣ ಮಕ್ಕಳು. ಹೌದಾ, ಇದೇನ್ ಸಣ್ಣ ಮಕ್ಳು ಆಟಾಡೋ ತರನೇ ಕಾಣ್ತಾ ಇಲ್ಲ. ಕೊಡಿಲಿ ನೋಡ್ಕೊಡ್ತೀನಿ ಏನಂತಂದ್ಬಿಟ್ಟು. ಅಯ್ಯಯ್ಯೋ ಹೋಯ್ತು, ಬಾರ್ಬಿ ಕೊಟ್ಬಿಡ್ಬೇಡಿ. ಈಗ ನಾನು ಹೊರಗಡೆ ಬಂದಿದ್ದೀನಿ, ಅವ್ರೇನಾದ್ರೂ ಅದನ್ನ ಕೈಯಲ್ಲಿ ಇಟ್ಕೊಂಡ್ರೆ ನಾನು ಅವ್ರ ಕಣ್ಣಿಗೆ ಕಾಣ್ತೀನಿ. ಕೊಟ್ಬಿಡ್ಬೇಡಿ. ಅಯ್ಯೋ ದೇರಿ, ಈಶ್ವರ, ಪಾಂಡುರಂಗ, ಪರಮಾತ್ಮ, ಗಣಪತಿ, ಆಂಜನೇಯ, ಕಪ್ಪಡಪ್ಪ, ಹೆಂಗಾದ್ರೂ ಮಾಡಿ ಈಗ ಟೀಚರ್ ಇದನ್ನ ಮುಟ್ಟಿದ್ರು ಅಂದ್ರೆ ಅಷ್ಟೇ ನನ್ನ ವಿಷಯ ಎಲ್ಲ ಗೊತ್ತಾಗ್ಬಿಡತ್ತೆ. ಮೇಡಮ್ ನೀನ್ ಹೋಗು ಚೀನ್. ಅಪ್ಪ ಹೋಗ್ಬಿಡ್ತು. ಯಾಕೆ ಮ್ಯಾಮ್ ಅಚ್ಚು ಸ್ಕೂಲಿಗೆ ಬರಲಿಲ್ಲ? ಅವಳಿಗ ಮ್ಯಾಮ್ ತಲೆನೋವು, ತುಂಬಾ ತಲೆನೋವು ಅಂತ ಹೇಳಿದ್ಲ, ಅದಕ್ಕೆ ಸ್ಕೂಲಿಗೆ ಕಳಿಸ್ಲಿಲ್ಲ. ತಲೆನೋವಾ? ಈಗಷ್ಟೇ ಅವಳು ಕಾಲು ನೋವು ಅಂತ ಹೇಳಿದ್ಲು, ಅದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನೀವು ನೋಡಿದ್ದು ತಲೆನೋವು ಅಂತ ಹೇಳ್ತಾ ಇದ್ದೀರಾ? ಹೌದಾ ಮೇಡಮ್, ಹಂಗೆ ಹೇಳಿದ್ಲಾ? ಅಚ್ಚು ನೀನು ಹಂಗೆ ತಾನೇ ಹೇಳಿದೆ, ಕಾಲು ನೋವು ಅಂತ ಹೇಳಿದೆ, ಈಗ ಅಮ್ಮ ನೋಡಿದ್ರೆ ತಲೆನೋವು ಅಂತ ಹೇಳ್ತಾ ಇದ್ದಾರೆ. ಏನು ಸುಳ್ಳು ಹೇಳ್ತಾ ಇದ್ದೀರಾ? ಅಮ್ಮನ್ನ ಸೇರಿಸಿ ಸುಳ್ಳು ಹೇಳೋ ಮಾಡಿದ್ಯಾ? ಸ್ಕೂಲಿಗೆ ಆಬ್ಸೆಂಟ್ ಆಗಿಬಿಟ್ಟು ಈ ಥರ ಸುಳ್ಳು ಹೇಳ್ತಾರೆ ಯಾರಾದರೂ? ನಾಳೆ ಸ್ಕೂಲಿಗೆ ಬರ್ತೀಯಲ್ಲ, ಬಾ, ನಿನಗೆ ನಾನು ಪನಿಷ್ಮೆಂಟ್ ಕೊಡ್ತೀನಿ. ಅಮ್ಮ, ನಾನು ನಾಳೆ ಸ್ಕೂಲಿಗೆ ಹೋದ್ರೆ ಮ್ಯಾಮ್ ನನಗೆ ಪನಿಷ್ಮೆಂಟ್ ಕೊಡ್ತಾರಂತೆ. ಕೊಡ್ತಾರೆ. ನೀನು ಬೆಳಗ್ಗೆ ಏನು ಹೇಳಿದೆ? ತಲೆನೋವು ಅಂತ ಹೇಳಿದೆ. ಈಗ ನೀನೇನು ಹೇಳಿದ್ಯಾ ಮ್ಯಾಮ್ ಹತ್ರ? ಕಾಲು ನೋವು ಅಂತ ಹೇಳಿದ್ಯಾ. ಇನ್ನೂ ಯಾಕೆ ಕಾಲು ಎತ್ಕೊಂಡಿದ್ಯಾ? ಕಾಲು ಕೆಳಗೆ ಬಿಡು. ನೋಡ್ದಚ್ಚು, ಅದಕ್ಕೆ ಹೇಳೋದು ಸುಳ್ಳು ಹೇಳ್ಬಾರ್ದು ಅಂತ. ನಾನು ಆಗ್ಲೇ ಹೇಳಿದೆ ನಿನಗೆ, ಈ ತರ ಸುಳ್ಳು ಹೇಳಿದ್ರೆ ದೇವ್ರು ನಿನಗೆ ಶಿಕ್ಷೆ ಕೊಡ್ತಾನೆ ಅಂತ. ನೋಡಿಗ ಕೊಟ್ಬಿಟ್ಟ. ನಾಳೆ ನೀನು ಸ್ಕೂಲಿಗೆ ಹೋದಾಗ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ಅಮ್ಮ ಇಲ್ಲ, ಏನೂ ಇಲ್ಲ, ಬಾ, ಬಂದಿದ್ದ ಕೆಲಸ ಆಗ್ಲಿಲ್ಲ, ನಾಳೆ ನೋಡ್ಕೊಳ್ಳೋಣ, ನಡಿ. ಹಾಯ್ ಫ್ರೆಂಡ್ಸ್, ನಿನ್ನೆ ಒಂದು ಕಮೆಂಟ್ ಬಂದಿತ್ತು. ಏನಂತ ಹೇಳಿದ್ರೆ, ಜಾಸ್ಮಿತಾ ಅನ್ನೋರಿಗೆ ಅಮ್ಮ ಇಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರು. ಅದನ್ನ ನೋಡಿ ನಮಗೂ ತುಂಬಾ ಬೇಜಾರಾಗಿದೆ. ಅವ್ರ ಮಮ್ಮಿ ನೇಮ್ ಸವಿತಾ. ಜಾಸ್ಮಿತಾ, ಯು ಡೋಂಟ್ ವರಿ, ಯಾವಾಗ್ಲೂ ನಿಮ್ಮ ಅಮ್ಮ ನಿನ್ನೊಟ್ಟಿಗೆನೇ ಇರ್ತಾರೆ. ಆಯ್ತಾ? ಏನು ಚಿಂತೆ ಮಾಡಬೇಡ, ನಿನಗೆ ದೇವರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಓಕೆ ಫ್ರೆಂಡ್ಸ್, ಯಾರ್ಯಾರು ಬರ್ತ್ಡೇ ವಿಶೇಷ ಕೇಳಿದಂತ ನೋಡೋಣ. ಪ್ರಣತಿ ಹ್ಯಾಪಿ ಬರ್ತ್ಡೇ. ಲೀಲಾ ಹ್ಯಾಪಿ ಬರ್ತ್ಡೇ. ಹಾರ್ದಿಕ್ ಮಾನ್ಯ ಹ್ಯಾಪಿ ಬರ್ತ್ಡೇ. ಸೃಜನ್ ಹ್ಯಾಪಿ ಬರ್ತ್ಡೇ. ಆರವಿ ಹ್ಯಾಪಿ ಬರ್ತ್ಡೇ. ದೀಕ್ಷಾ ಹ್ಯಾಪಿ ಬರ್ತ್ಡೇ. ಜಾನ್ವಿ ಗೌಡ ಹ್ಯಾಪಿ ಬರ್ತ್ಡೇ. ನಿಹಾರಿಕಾ ಹ್ಯಾಪಿ ಬರ್ತ್ಡೇ. ಕೀರ್ತನಾ ಹ್ಯಾಪಿ ಬರ್ತ್ಡೇ. ಪ್ರಣತಿ ಹ್ಯಾಪಿ ಬರ್ತ್ಡೇ. ಗಾನವಿ ಹ್ಯಾಪಿ ಬರ್ತ್ಡೇ. ರಚಿತಾ ಹ್ಯಾಪಿ ಬರ್ತ್ಡೇ. ಆದ್ಯ ಹ್ಯಾಪಿ ಬರ್ತ್ಡೇ. ಅಮ್ಮು ಹ್ಯಾಪಿ ಬರ್ತ್ಡೇ.
ನಮ್ಮ ವೀವರ್ಸ್ ಒಬ್ರು ಅರ್ಪಿತಾ ಅಂತ ಅವರು ನೆನೆ ಕೇಳ್ಕೊಂಡಿದ್ರು ಅವ್ರ ಅಕ್ಕನಿಗೆ ಮದ್ವೆ ಅಂತೆ ವಿಶ್ ಮಾಡಿ ಅಂತ ಕೇಳಿದ್ರು. ಅವ್ರ ಹೆಸರು ರಚನಾ ಕಾರ್ತಿಕ್. ಹ್ಯಾಪಿ ಮ್ಯಾರೇಜ್ ಲೈಫ್. ಇವತ್ತು ಯಾರ್ಯಾರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೋ ಅವರೆಲ್ಲರಿಗೂ ಹ್ಯಾಪಿ ಬರ್ತ್ಡೇ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೇ ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವಂತ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್.